ಈಗ ಜಿ ಟಿ ಮತ್ತೆ ಸಿ ಎಸ್ ಗೆ ಪ್ಲೇ ಆಫ್ ಸಿನಿಯರೇ ಮಾತಾಡೋಣ. ಪ್ಲೇ ಆಫ್ ಸಿನಿಯರೇ ಮಾತಾಡಿದರೆ ಜಿ ಟಿ ಟಾಪ್ 4 ಗ್ಯಾರಂಟಿ, ಅದಂತೂ ಫಿಕ್ಸ್. ಈಗ ಜಿ ಟಿ ಏನು ಟಾಪ್ 2 ಹೋಗ್ಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ಗೆಲ್ಬೇಕು. ಇವತ್ತಿನ ಮ್ಯಾಚ್ ಗೆದ್ರೆ 18 ಪಾಯಿಂಟ್ಸ್ ಆಗುತ್ತೆ. ನೆಟ್ ರನ್ ರೇಟು ಹತ್ತತ್ರ ಇದಾರೆ, ಇಬ್ರು ಏನ್ ಜಾಸ್ತಿ ದೂರ ಇಲ್ಲ. ಎಸ್ ಆರ್ ಎಚ್ ಜಿ ಟಿ ಟಾಪ್ 1 ಮುಟ್ಟಕ್ಕಾಗಲ್ಲ ಆರ್ ಸಿ ಬಿನ. ಜಿ ಟಿ ಹಂಗ್ ಮುಟ್ಬೇಕಂದ್ರೆ ಹೆವಿ ಪ್ಲಸ್ ರನ್ ರೇಟ್ ಇಂದ ಗೆದ್ದು ಆರ್ ಸಿ ಬಿನೂ ಸ್ವಲ್ಪ ಹೀನಾಯ ಸೋತ್ರೆ ಮಾತ್ರ ಅದು ಇಡ್ಸಕ್ಕಾಗದು. ಅದು ಬಿಟ್ಟಾಗಿ ಇವತ್ತು ಗೆದ್ರೆ 18 ಪಾಯಿಂಟ್ಸ್ ಆಗುತ್ತೆ. 18 ಪಾಯಿಂಟ್ಸ್ ಆದ್ರೆ ಎಸ್ ಆರ್ ಎಚ್ ಆರ್ ಸಿ ಬಿ ಜೊತೆ ಸೋತ್ರೆ ನೋ ಪ್ರಾಬ್ಲಮ್. ಜಿ ಟಿ ಆರ್ ಸಿ ಬಿ ಟಾಪ್ 2 ಆಗ್ತಾರೆ, ಜಿ ಟಿ ಟಾಪ್ 2 ಎಂಟ್ರಿ ಆಗ್ತಾರೆ. ಅದೇ ಎಸ್ ಆರ್ ಎಚ್ ಗೆದ್ರೆ ಇವ್ರು ಇಲ್ಲಿ ನೆಟ್ ರನ್ ರೇಟ್ ಮ್ಯಾಟರ್ ಆಗುತ್ತೆ ಅಷ್ಟೇ. ಎಸ್ ಆರ್ ಎಚ್ ಗೆದ್ದು ಜಿ ಟಿನೂ ಗೆದ್ರೆ ನೆಟ್ ರನ್ ರೇಟ್ 3 ಟೀಮು 18 ಅಲ್ಲಿ ಕೂರುತ್ತೆ. ನೆಟ್ ರನ್ ರೇಟ್ ಮ್ಯಾಟರ್ ಆಗುತ್ತೆ. ನೆಟ್ ರನ್ ರೇಟ್ ಯಾರು ಜಾಸ್ತಿ ಇರುತ್ತೆ? ಆರ್ ಸಿ ಬಿ ಜಾಸ್ತಿ ಇದೆ, 1 ಪಾಯಿಂಟ್ ಸಮಥಿಂಗ್ ಇದೆ. ಚೂರ್ ಕಮ್ಮಿಗೆ ಆದ್ರೆ 1.0 ಪಾಯಿಂಟ್ ಅಷ್ಟು ಹಿನೇವಾಗಿ ಸೋಲಲ್ಲ. ಎಸ್ ಆರ್ ಎಚ್ ಕ್ಲೋಸ್ ಹೋಗಿ ಗೆದ್ರೆ 0.6 ಏನೋ ಬಂದು 0.5 ಆರ್ 6 ಬಂದ್ರು. ಇವರು ಬರೋ ಸ್ಟೇಜಸ್ ಇದೆ. ನಂತರ ಜಿ ಟಿ ಟಾಪ್ 2 ಎಂಟ್ರಿ ಆಗಕ್ಕೆ ಎಸ್ ಆರ್ ಎಚ್ ಸೋಲ್ಬೇಕು, ಜಿ ಟಿ ಗೆದ್ರೆ ಈಸಿ ಚಾನ್ಸಸ್ ಇಲ್ಲ. ನೆಟ್ ರನ್ ರೇಟ್ ಮ್ಯಾಟ್ರಿಕ್ ಬರುತ್ತೆ, ಅದೊಂದು. ಇನ್ ಚೆನ್ನೈಗೆ ಇರೋದು ಟಾಪ್ 2 ಎಲ್ಲ ನೋವೇ ಚಾನ್ಸೇ ಇಲ್ಲ. ಟಾಪ್ 4 20% ಚಾನ್ಸ್ ಅಷ್ಟೇ ಕೊಡ್ಬಲ್ಲ, 20-25%. ಟಾಪ್ 4 ಬರೋಕ್ಕೆ ಇವತ್ತು ಗೆದ್ರೆ ಜಿ ಟಿ ಮೇಲೆ 14 ಪಾಯಿಂಟ್ಸ್ ಕೊಡ್ತಾರೆ. ಆಲ್ರೆಡಿ ರಾಜಸ್ಥಾನ್ 14 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ ವಿತ್ ಬೆಟರ್ ರನ್ ರೇಟ್. ಇವರು ಚೆನ್ನೈ ಒಂದು 30-40 ರನ್ಸ್ ಇಂದ ಗೆದ್ರು ಒಂದು ಬೆಟರ್ ರನ್ ರೇಟ್ ಆಗುತ್ತೆ. 30-40 ರನ್ಸ್ ಇಲ್ಲ, 4 ಓವರ್ 5 ಓವರ್ ಉಳಿಸ್ ಹೊಡೆದ್ರೆ ಬೆಟರ್ ರನ್ ರೇಟ್ ಆಗುತ್ತೆ ಸಿ ಎಸ್ ಕೆಗೆ. ಆಮೇಲೆ ಇನ್ನೊಂದೇನು ಅಂದ್ರೆ ಪಂಜಾಬ್ ಸೋಲ್ಬೇಕು, ಲಾಸ್ಟ್ ಮ್ಯಾಚ್ ಕೆ ಕೆ ಆರ್ ಸೋಲ್ಬೇಕು. ಇವೆರಡು ಸೋತು ರಾಜಸ್ಥಾನ ಸ್ವಲ್ಪ ಹಿನಾಯವಾಗಿ ಸೋಲೋದು ಬೇಡ, ಇವ್ರು ಚೆನ್ನಾಗಿ ಗೆದ್ದು ಅವ್ರು ಸೋತ್ರೆ ಸಾಕು. ಇಷ್ಟು ಆದ್ರೆ ಚೆನ್ನೈಗೆ ಚಾನ್ಸ್ ಬರುತ್ತೆ 14 ಪಾಯಿಂಟ್ಸ್ ಬಂದು ಕ್ವಾಲಿಫೈ ಆಗುತ್ತೆ ಟಾಪ್ 4ಗೆ. ಇಷ್ಟು ಇವರಿಬ್ರದ್ದು ಪ್ಲೇ ಆಫ್ ಸಿನಿಯರ್ ಹೇಳಬಲ್ಲೆ.